ಸ್ಟೂಡೆಂಟ್ಸ್ಗಳಿಗೆ 80% ಅಂದರೆ ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ ಯಾರ್ಯಾರು ಜಾಯ್ನ್ ಆಗಿದ್ದೀರಾ ಅವರಿಗೆ ಈ ID ಬಂದಿರುತ್ತೆ. ಬಂದು ಅವ್ರು ಪಾಸ್ವರ್ಡು ಹಾಕಿರ್ತಾರೆ. ಇದರಲ್ಲಿ ಅವ್ರು ಕ್ಯಾಪ್ಚರ್ ಹಾಕಿಬಿಟ್ಟು ಪುನಃ ಲಾಗಿನ್ ಆದರೆ ಈ ಥರ ಹೋಮ್ ಸ್ಕ್ರೀನ್ ಬರುತ್ತೆ. ಹೋಮ್ ಸ್ಕ್ರೀನಲ್ಲಿ ಇಲ್ಲಿ ಕ್ರಿಯೇಟ್ ವ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕ್ರಿಯೇಟ್ ಅಪ್ಲಿಕೇಶನ್ ಅಂತ ಇದೆ. ಇಲ್ಲಿ ಕ್ರಿಯೇಟ್ ಅಪ್ಲಿಕೇಶನಲ್ಲಿ ನಿಮಗೆ ಇಯರ್ ಇಸ್ 25-26 ಅಂತ ಹೇಳಿ 2025-26 ಈ ಅಕಾಡೆಮಿಕ್ ಇಯರಲ್ಲಿ ನೀವು ಜಾಯ್ನ್ ಆಗಿದ್ದೀರಾ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಇಟ್ ಇಸ್ ಪ್ರೋಗ್ರಾಮ್ ನೇಮ್ ಲೆವೆಲ್. ಪ್ರೋಗ್ರಾಮ್ ಲೆವೆಲ್ ಈಸ್ UG. ಆಮೇಲೆ ಯೂನಿವರ್ಸಿಟಿ ಈಸ್ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ. ನಮ್ಮ ವಿಜಯ ಕಾಲೇಜ್ ಅಫಿಲಿಯೇಟ್ ಆಗಿರೋದು ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ. ಅದಾದಮೇಲೆ ಇಲ್ಲಿ ರೆಗ್ಯುಲರ್ ಕ್ಲಾಸ್ ರೂಮ್ ಅದೇನೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಬ್ಯಾಚುಲರ್ ಆಫ್ ಕಾಮರ್ಸ್, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇಲ್ಲಿದೆ ನೋಡು. ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಇದೆ ನೋಡಪ್ಪ, ಇಲ್ಲಿ ಬ್ಯಾಚುಲರ್ ಆಫ್ ಕಾಮರ್ಸ್ ಎಷ್ಟೊಂದಿದೆ ಇಲ್ಲಿದೆ ನೋಡಪ್ಪ, ನೋಡ್ಕೋಬೇಕು ಆಯಿತಾ. ಬ್ಯಾಚುಲರ್ ಆಫ್ ಕಾಮರ್ಸು, BBA ಆದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ನು, ಆಮೇಲೆ BCA ಆದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನು, BSc ಆದರೆ ಬ್ಯಾಚುಲರ್ ಆಫ್ ಸೈನ್ಸ್. ಅಷ್ಟೇ, ಅರ್ಥ ಆಯಿತಾ. ಇವಾಗ ನಿಮ್ಮದು ಬ್ಯಾಚುಲರ್ ಆಫ್ ಕಾಮರ್ಸು ಆದಮೇಲೆ ಇಲ್ಲಿ ಸಬ್ಮಿಟ್ ಬಟನ್ ಅಂತ ಇರುತ್ತೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಈಗ ಕಾಣಿಸ್ಬೋದು, ಇಲ್ಲಿ ನೀವು ಯಾವುದನ್ನು ಪ್ರಯಾರಿಟಿಯಾಗಿ ತೊಗೊಳ್ತೀರಾ ಅಂತ ಕೇಳ್ತಿದ್ದಾರೆ. ಪ್ರಯಾರಿಟಿ ಸೆಲೆಕ್ಷನ್ ಆ್ಯಂಡ್ ಸಬ್ಮಿಷನ್. ಇಲ್ಲಿ ಬಂದಾಗ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಕಾಣಿಸ್ತದೆ, ಪ್ಲಸ್ ಸಿಂಬಲ್, ಆ್ಯಡ್ ಮೋರ್ ಅಂತ ಹೇಳಿ. ಇಲ್ಲಿ ಬಂದಾಗ ಯು ಶುಡ್ ಸೆಲೆಕ್ಟ್ ಅವರ್ ಕಾಲೇಜ್. ನಮ್ಮ ಕಾಲೇಜು ವಿಜಯ ಕಾಲೇಜ್ RV ರೋಡ್, ವಿಜಯ ಕಾಲೇಜ್ ನೋಡಿ. VV ಟೈಪ್ ಮಾಡ್ತಾ ಹೋದರೆ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ. ಯು ಶುಡ್ ಬಿ ವೆರಿ ಕೇರ್ಫುಲ್. ಇದು ವಿಜಯ ಕಾಲೇಜ್ 4th ಬ್ಲಾಕ್, ಇದು ನಮ್ಮದು ವಿಜಯ ಕಾಲೇಜ್ RV ರೋಡ್ ಬ್ಯಾಂಗ್ಳೂರ್ 4. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ. ತುಂಬ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಲ್ಲೆಲ್ಲ ಅಪ್ರೂವಲ್ ಆದರೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ. ಓಕೆ, ವಿಜಯ ಕಾಲೇಜ್ RV ರೋಡ್ ಬ್ಯಾಂಗ್ಳೂರ್ 4 ಈ ಥರ ಸೆಲೆಕ್ಟ್ ಮಾಡಬೇಕು. ಕಾಂಬಿನೇಷನ್ ಈಸ್ ಜನರಲ್ ಬಿಕಾಸ್ ಯು ಹ್ಯಾವ್ ಟೇಕನ್ ಇದು ಯಾವುದು BCom. ಆಮೇಲೆ ಲ್ಯಾಂಗ್ವೇಜು ಯಾವುದು ನಿಮ್ಮದು, ಹಿಂದಿನ ಕನ್ನಡನ? ಕನ್ನಡ. ಓಕೆ, ಫಸ್ಟ್ ಲ್ಯಾಂಗ್ವೇಜ್ ಈಸ್ ಕನ್ನಡ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಈಸ್ ಇಂಗ್ಲೀಷ್. ಓಕೆ, ಇದು ಕಂಪಲ್ಸರಿ ಚೆಕ್ ಮಾಡ್ಕೊಳ್ಳಿ. ಇವನ್ ಯು ಆರ್ ಟೇಕಿಂಗ್ ಎಕ್ಸಾಮ್ ಇನ್ ಇಂಗ್ಲೀಷಲ್ಲೇ ನೀವು ಉಳಿದಿರೋ ಎಕ್ಸಾಮ್ ಬರೆದ್ರೂ ಹಿಯರ್ ಯು ಶುಡ್ ಸೆಲೆಕ್ಟ್ ಲ್ಯಾಂಗ್ವೇಜ್ 1 ಆಸ್ ಕನ್ನಡ ಆರ್ ಹಿಂದಿ ಆರ್ ಸಾಂಸ್ಕ್ರಿಟ್ ಯಾವುದಿದೆ ಅದು, ಆ್ಯಂಡ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಈಸ್ ಇಂಗ್ಲೀಷ್ ಓನ್ಲಿ. ಓಕೆ, ಅದಾದಮೇಲೆ ಪ್ರಯಾರಿಟೀಸ್ 1. ನಮ್ಮ ಕಾಲೇಜಿಗೆ ಆಲ್ರೆಡಿ ಅಡ್ಮಿಷನ್ ಆಗಿಬಿಟ್ಟಿದೆಯಲ್ವ ನಿಮಗೆ. ಸೊ